ಹಾಯ್ ಸ್ನೇಹಿತರೆ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು 2025-26ನೇ ಸಾಲಿನ SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ದಿನಾಂಕವನ್ನು ನಿಗದಿಪಡಿಸಿದ್ದು ಮಾರ್ಚ್ 18ರಿಂದ ರಾಜ್ಯಾದ್ಯಂತ ಪರೀಕ್ಷೆಗಳು ಆರಂಭವಾಗ್ತವೆ. ಹೌದಾ? ಸೊ ಆ ಒಂದು ಪರೀಕ್ಷೆಗೆ ಯಾವ ರೀತಿಯ ಒಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ಸೊ ಮಕ್ಕಳಿಗೆ ಜೊತೆಗೆ ಸಾರ್ವಜನಿಕ ಪ್ರಕಟಣೆಯನ್ನು ಒಂದು ಹೊರಡಿಸಿದೆ. ಸೊ ಆ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ರಿ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಹೌದಾ? ಸೊ ಅಂದರೆ ಪರೀಕ್ಷೆಯ ಅಕ್ರಮಗಳನ್ನು ತಡೆಯಲು ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲು ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಇಲಾಖೆ ಬಿಡುಗಡೆ ಮಾಡಿದೆ. ಸೊ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಾಂಕನ ಮಂಡಳಿ ಬಿಡುಗಡೆ ಮಾಡಿದಂತಹ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯುವಂಥ SSLC ಪರೀಕ್ಷೆ 1. ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇದಾಗಿದ್ದು. ಸೊ ನೋಡ್ರಿ, ಹಾಗಾದರೆ SSLC ಎಕ್ಸಾಮಿಗೆ ನೀವು ಹೊರಡುವಾಗ ಏನೇನು ತಗೊಂಡು ಹೋಗಬೇಕು, ಏನೇನು ತಗೊಂಡು ಹೋಗಬಾರ್ದು ಅನ್ನುವಂಥ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಏನು ಮಾಡ್ತೇವೆ, ಡಿಸ್ಕಸ್ ಮಾಡ್ಕೊತ ಹೋಗೋಣ. ಸೊ ನೋಡ್ರಿ, ಸೊ ವಿದ್ಯಾರ್ಥಿಗಳಿಗೆ ಪ್ರಮುಖವಾದಂತಹ ಕೆಲವು ಪ್ರಮುಖ ಸೂಚನೆಗಳನ್ನು ಮತ್ತು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ. SSLC ಎಕ್ಸಾಮ್ ಏನು ಬರೆಯೋಕ್ಕೆ ಹೊರಟಿರಲ್ಲ. ಸೊ ನೀವೆಲ್ಲರೂ ಸಹಿತ ಈ ಒಂದು ಇಲಾಖೆ ಬಿಡುಗಡೆ ಮಾಡಿದಂತಹ ಪ್ರಮುಖ ಸೂಚನೆಗಳನ್ನು ಮತ್ತು ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಸೊ ನೋಡ್ರಿ, ಫಸ್ಟ್ ಬರೆದು ಪ್ರವೇಶ ಪತ್ರ ಕಡ್ಡಾಯ. ಇಟ್ ಮೀನ್ಸ್ ಹಾಲ್ ಟಿಕೆಟ್ ಅಂತ ಕರಿತೀವಿ ನಾವು. ಏನು ಹೇಳ್ರಿ? ಹಾಲ್ ಟಿಕೆಟ್. ಈ ಹಾಲ್ ಟಿಕೆಟಿಗೆ ಸಂಬಂಧಪಟ್ಟಂತಹ ಪರೀಕ್ಷಾ ಕೇಂದ್ರಕ್ಕೆ ನೀವು ಬರುವಾಗ, ಅಂದರೆ ಎಕ್ಸಾಮ್ ಸೆಂಟ್ರಿಗೆ ಬರುವಾಗ ಮಂಡಳಿ ವಿತರಿಸಿದ ಅಧಿಕೃತ ಪ್ರವೇಶ ಪತ್ರ, ಇಟ್ ಮೀನ್ಸ್ ಹಾಲ್ ಟಿಕೆಟ್ ತರುವುದು ಕಡ್ಡಾಯ. ಅರ್ಥ ಆಯ್ತಾ? ಸೊ ನೋಡ್ರಿ, ಸೊ ನಿಮಗೆ ಈಗ ಆಲ್ರೆಡಿ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್, ಸಹ ಶಿಕ್ಷಕರು ಎಲ್ಲರೂ ಸಹಿತ ಈ ಒಂದು ಪ್ರವೇಶ ಪತ್ರ ಕೊಟ್ಟಿರ್ತಾರೆ. ನಿಮಗೆ ಹೆಡ್ ಮಾಸ್ಟ್ರು ಸೈನ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ. ಹೌದಾ? ಸೊ ಇದನ್ನು ನೀವು ತೆಗೆದುಕೊಂಡ ನಂತರ ಒಂದು ಕಾಪಿಯನ್ನು ಜೆರಾಕ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಏನು ಹೇಳ್ರಿ? ಜೆರಾಕ್ಸ್ ಜೊತೆಗೆ ಸೊ ನೀವು ಆ ಒಂದು ಜೆರಾಕ್ಸನ್ನು ಮನೇಲಿಟ್ಟು ಒರಿಜಿನಲ್ ಪೇಪರನ್ನು ನೀವು ಎಕ್ಸಾಮ್ ಹಾಲಿಗೆ ತೆಗೆದುಕೊಳ್ಬೇಕಾಗುತ್ತೆ. ಸೊ ಸಮಯ ಪಾಲನೆ ಏನು ಅಂದರೆ 10:15 ಎಕ್ಸಾಮ್, 10 ಗಂಟೆಯಿಂದ ಎಕ್ಸಾಮ್ ಸ್ಟಾರ್ಟು, 10 ಗಂಟೆಯಿಂದ. ಹೌದ್ರಾ? ಸೊ ಆವಾಗ ನೀವು 9:30ಗೆ ಏನು ಮಾಡೋಕ್ಕಾಗುತ್ತೆ, ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕಾಗುತ್ತೆ. ಇಲ್ಲಿ ನೋಡಿರಿ, ಸಮಯ ಪಾಲನೆ. ಪರೀಕ್ಷೆ ಆರಂಭವಾಗುವ ಕನಿಷ್ಠ 30 ನಿಮಿಷಗಳ ಮೊದಲು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಅಥವಾ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು. ಹೌದು, ಎಲ್ಲರೂ ಸಹಿತ ನೀವು ಮೊದಲು ಮನೆಯಿಂದ ಹೊರಡಬೇಕಪ್ಪ ಅಂತ ಅಂದಾಗ ನೋಡ್ರಿ, ಫಸ್ಟು ನೀವು ನಿಮ್ಮ ಒಂದು ಏನೇನು ತೆಗೆದುಕೊಂಡು ಬರಬೇಕು ಅನ್ನೋದನ್ನು ನಾವು ಮುಂದಿನ ನಿಮಿಷಗಳಲ್ಲಿ ಹೇಳ್ತೀನಿ. ಸೊ ಇಲ್ಲಿ ನಿಯಮಗಳನ್ನು ಸ್ವಲ್ಪ ಪಾಲನೆ ಮಾಡೋದನ್ನು ನೋಡ್ಕೊಂಬಿಡ್ರಿ. ಸೊ ನೋಡ್ರಿ, ಏನಾದರೂ ಅರ್ಧ ಗಂಟೆ ಮುಂಚೆ, 10 ಗಂಟೆ ಮೇಲೆ ಅಥವಾ 10:15, 10:30 ಮೇಲೆ ಬಂದರೆ ವಿಳಂಬವಾಗಿ ಬರುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪರೀಕ್ಷಾ ಕೇಂದ್ರದ ಒಳಗೆ, ಕೊಠಡಿಯ ಒಳಗಡೆ ಪ್ರವೇಶ ಇರುವುದಿಲ್ಲ. ಆದಷ್ಟು ನೀವು ನಿಮ್ಮ ಸಮಯವನ್ನು ನಿಮ್ಮ ಮನೆಯಿಂದ ಇರುವಂತಹ ಪರೀಕ್ಷಾ ಕೇಂದ್ರ ಎಷ್ಟು ದೂರ ಇದೆ ಎಲ್ಲವನ್ನೂ ಸಹಿತ ನೀವು ಟೈಮ್ ಹಾಕ್ಕೊಂಡು ಟೈಮ್ ಟೇಬಲ್ ಪ್ರಕಾರ ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸರ್ ಹಾಗಾದ್ರೆ ಏನೇನು ತರಬೇಕು ಸರ್, ಏನೇನು ತರಬಾರ್ದು ಸರ್? ಸೊ ನೋಡ್ರಿ, ಫಸ್ಟ್ ನೀವು ಮನೆಯಿಂದ ಹೊರಟಾಗ ಏನೇನು ತರಬೇಕು ಅಂತ ಅಂದಾಗ, ನೀವು ಬರೆಯುವ ಬ್ಲೂ ಪೆನ್, ಕೆಲವರು ಬ್ಲಾಕ್ ಯೂಸ್ ಮಾಡ್ತಾರೆ, ನಾವು ಸಜೆಷನ್ ಮಾಡೋದು ಬ್ಲೂ ಪೆನ್ನು. ಒಂದು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡಿದ್ದು ಬರೆದಿರಬೇಕು, ಅದನ್ನು ತೊಗೊಳ್ರಿ. ಜೊತೆಗೆ ಪ್ಲಸ್ 2 ಎಕ್ಸ್ಟ್ರಾ ಪೆನ್ ಇರಬೇಕು, ಬ್ಲೂ ಪೆನ್ನೇ ಇರಬೇಕು 2 ಎಕ್ಸ್ಟ್ರಾ.
ಇದ್ರೆ ಒಳ್ಳೆಯದು. ಜೊತೆಗೆ ಏನು ತರಬೇಕು ಸರ್? ಪ್ಲಾವಿಡ್ಡು, ಕಾರ್ಟ್ ಬೋರ್ಡು ಅಥವಾ ರಟ್ಟು ಅಂತ ಹೇಳ್ತೀವಲ್ಲ, ಅದು ಟ್ರಾನ್ಸ್ಫರ್ ಇರುವಂಥದ್ದನ್ನು ತಂದರೆ ಪ್ಲಾವಿಡ್ಡು ಒಳ್ಳೆಯದು, ಇಲ್ಲ ಅಂದರೆ ಯಾವುದಾದ್ರೂ ತಂದರೂ ಒಳ್ಳೆಯದೇ. ಸೊ ಫಸ್ಟ್ ಆಪ್ಷನ್ ಈಸ್ ಬೆಸ್ಟ್ ಆಪ್ಷನ್, ನಾವು ಅದಕ್ಕೆ ಹೇಳ್ತೀವಿ. ಜೊತೆಗೆ ಅದರಲ್ಲಿ ಪೆನ್ಸಿಲ್, ಒಂದು ಜಾಮಿಟ್ರಿ ಬಾಕ್ಸ್ ಸೆಟ್ಟಲ್ಲಿ ಪೆನ್ಸಿಲ್ಲು, ರಬ್ಬರು, ಹೌದಾ, ಪೆನ್ನು, ಇವನ್ನೆಲ್ಲ ಜೊತೆಗೆ ID ಕಾರ್ಡ್, ಇವನ್ನ ನೀವು ಎಲ್ಲವನ್ನು ಸಹಿತ ಮನೆಯಿಂದ ಹೊರಡುವ ಮುಂಚೆ ಏನು ಮಾಡಬೇಕು? ಒಂದು ಸಾರಿ ಚೆಕ್ ಮಾಡ್ಕೊಬೇಕು. ಒನ್ ಟೈಮ್ ಚೆಕ್ ಇಟ್. ಓಕೆ, ಏನೇನು? ಹಾಲ್ ಟಿಕೆಟಾ? ಹಾಲ್ ಟಿಕೆಟು, ಪೆನ್ನು, ಜಾಮಿಟ್ರಿ ಬಾಕ್ಸು, ಹೌದಾ, ನೆಕ್ಸ್ಟು ಕಾರ್ಟ್ ಬೋರ್ಡು, ಪೆನ್ ಪೌಚಿ ಒಳಗಡೆ, ಜಾಮಿಟ್ರಿ ಬಾಕ್ಸ್ ಒಳಗಡೆ ಪೆನ್ನು, ಪೆನ್ಸಿಲ್ಲು, ರಬ್ಬರು, ನೋಡಿರಿ ನಿಮ್ಮ ಒಂದು ಮ್ಯಾಥ್ಸ್ ಇರುವಂಥ ಸ್ಕೇಲು, ನೋಡಿದ ಸ್ಕೇಲು ಎಲ್ಲವೂ ಜೊತೆಗೆ ID ಕಾರ್ಡು, ಜೊತೆಗೆ ನಿಮ್ಮ ಶಾಲೆ ಯೂನಿಫಾರ್ಮನ್ನು ನೀವು ಹಾಕ್ಕೊಂಡು ಹೋಗಲೇಬೇಕಾಗುತ್ತೆ. ಸೊ ಇಷ್ಟು ನೀವು ಮನೆಯಿಂದ ಹೊರಡುವ ಮುಂಚೆ ನೀವು ಯಾವ ರೀತಿಯಾಗಿ ತಯಾರಿ ಆಗಬೇಕು ಅನ್ನೋದು ವಿಚಾರ. ಸೊ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮನೆ ಹೊರಗಡೆ, ಕಾಂಪೌಂಡಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಇವನ್ನೆಲ್ಲವನ್ನು ಒನ್ ಟೈಮ್ ಚೆಕ್ ಮಾಡ್ಕೊಂಬಿಡ್ರಿ. ಇವಿಷ್ಟನ್ನೇ ನೀವು ತೆಗೆದುಕೊಂಡು ಹೋದರೆ ಸಾಕು, ಮತ್ತೆ ಏನನ್ನು ಸಹಿತ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಸೊ ಜೊತೆಗೆ ಇಲ್ಲಿ ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟ್. ಅಂದರೆ 30 ನಿಮಿಷ ಮುಂಚೆ ಬರೋಕ್ಕೆ ಹೇಳಿದ್ದಾನೆ. ಅಂದರೆ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್. ಎಷ್ಟು ಹೇಳ್ರಿ? 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟು. 10 ಗಂಟೆಗೆ ಹೋದ್ರಾ? ಹಾಗಾದರೆ ನಿಮ್ಮ ಮನೆಯಿಂದ ಎಷ್ಟು ದೂರ ಎಕ್ಸಾಮ್ ಸೆಂಟರ್ ಇದೆ? ನಿಮ್ಮ ಮನೆಯಿಂದ ಎಕ್ಸಾಮ್ ಸೆಂಟರು ಎಷ್ಟು ದೂರ ಇದೆ? ಡಿಸ್ಟೆನ್ಸ್ ನೋಡ್ಕೊಳ್ರಿ, ಟೈಮಿಂಗ್ಸನ್ನು ಸೆಟ್ ಮಾಡ್ಕೊಳ್ರಿ. ಪ್ರಥಮ ದಿನ ಫಸ್ಟ್ ಟೈಮು ನೀವು ಹೋಗ್ಬೇಕಾಗುತ್ತೆ. ಹೋದ್ರಾ? ಎಕ್ಸಾಮ್ ಸೆಂಟ್ರಿಗೆ ಹೋದ್ರಿ ನೀವು. ಸೊ ಎಕ್ಸಾಮ್ ಸೆಂಟ್ರಿಗೆ ಹೋದಾಗ ಸೊ ಅಲ್ಲಿ ನಿಮಗೆ ನೋಟಿಸ್ ಬೋರ್ಡ್ ಹಾಕಿರ್ತಾರೆ. ಸೊ ಆ ನೋಟಿಸ್ ಬೋರ್ಡಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ. ಜೊತೆಗೆ ನಿಮ್ಮದು ಯಾವ ರೂಮು, ಆ ರೂಮ್ ನಂಬರು ಸಹಿತ ಅಲ್ಲಿ ಇರುತ್ತೆ, ರೂಮ್ ನಂಬರ್ ಸಹಿತ ಇರುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೊಂಡು ನೀವು ಸೀದಾ ಎಲ್ಲಿ ಹೋಗಬೇಕು? ನಿಮ್ಮ ರೂಮಿನ ಅಥವಾ ಕೊಠಡಿಯ ಸಂಖ್ಯೆಗೆ ಹೋಗಬೇಕು. ಕೊಠಡಿ ಸಂಖ್ಯೆಗೆ ಹೋಗಿ ಅಲ್ಲಿ ಪ್ರತಿಯೊಂದು ಬೆಂಚಿನ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಬರೆದಿರ್ತಾರೆ. ಸೊ ನಿಮ್ಮದು ಯಾವುದು ರಿಜಿಸ್ಟರ್ ನಂಬರ್ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಬೇಕು. ನಿಮ್ಮ ಹಾಲ್ ಟಿಕೆಟಲ್ಲಿರುವಂಥ ರಿಜಿಸ್ಟರ್ ನಂಬರು ಜೊತೆಗೆ ಬೆಂಚಲ್ಲಿ ಅಂಟಿಸಿರುವಂಥ ರಿಜಿಸ್ಟರ್ ನಂಬರು ಅಥವಾ ಬರೆದಿರುವಂಥ ರಿಜಿಸ್ಟರ್ ನಂಬರು ಸೇಮ್ ಇದ್ದರೆ ನೀವು ಆ ಒಂದು ಸೀಟಲ್ಲಿ ಕೂತ್ಕೊಳ್ಳೋದಕ್ಕೆ ಎಲಿಜಿಬಲ್. ಸೊ ಇಷ್ಟನ್ನು ನೀವು ಆ ಒಂದು 30 ನಿಮಿಷ ಮುಂಚೆ ಹೋಗಿರ್ತೀರಲ್ಲ, ಅವಾಗ ನೀವು ಫಸ್ಟ್ ಡೇ ಅಂದರೆ ಕನ್ನಡ ಬರೆಯೋಕೆ ಹೋಗ್ತೀರ, ಆವತ್ತು ನೋಡ್ಕೊಂಡು ಸಾಕು. ನೆಕ್ಸ್ಟ್ ಡೇಯಿಂದ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಅದು. ಸೊ ಜೊತೆಗೆ ನೀವು ಕುಳಿತುವ ಬೆಂಚಲ್ಲಿ ನಿಮ್ಮ ರಿಜಿಸ್ಟರನ್ನು ಚೆಕ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಆಲ್ಮೋಸ್ಟ್ ಆಲ್ ಏನಾದಾಗೆ ಎಕ್ಸಾಮ್ ಸೆಂಟರ್ ಅಥವಾ ರೂಮ್ ಒಳಗಡೆ ಇದ್ದಾಗೆ. ಸರ್ ಹಾಗಾದ್ರೆ ಏನೇನು ತಗೊಂಡು ಹೋಗಬಾರ್ದು ನೋಡ್ರಿ, ಅವರೇ ಹೇಳ್ಬಿಟ್ಟಿದ್ದಾರೆ. ಏನೇನು ತಗೊಂಡು ಹೋಗಬಾರ್ದು ಅಂದರೆ ನಿಷೇಧಿತ ವಸ್ತುಗಳು ಪರೀಕ್ಷಾ ಕೊಠಡಿಯ ಒಳಗಡೆ ಅಂದರೆ ರೂಮನ ಒಳಗಡೆ. ಸೊ ಮೊಬೈಲ್ ಫೋನನ್ನು ನೀವು ತೆಗೆದುಕೊಂಡು ಹೋಗುವ ಹಾಗಿಲ್ಲ, ಅರ್ಥಾಯ್ತಾ? ಸ್ಮಾರ್ಟ್ ವಾಚನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಕ್ಯಾಲ್ಕುಲೇಟರನ್ನು ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟೆಡ್ ತರುವುದನ್ನು ಅಲ್ಲಿ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅರ್ಥ ಆಯ್ತಾ? ನಿಮಗೆ ವಾಚ್ ಕಟ್ಕೊಂಡು ಹೋಗೋಂಗಿಲ್ಲ, ಸ್ಮಾರ್ಟ್ ವಾಚ್ಗಳು, ಮೊಬೈಲನ್ನು ತೆಗೆದುಕೊಂಡು ಹೋಗೋಂಗಿಲ್ಲ, ಯಾವುದೇ ಕ್ಯಾಲ್ಕುಲೇಟೆಡ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸನ್ನು ನೀವು ತೆಗೆದುಕೊಂಡು ಹೋಗುವಂಥದ್ದಾಗಲಿ ಇವೆಲ್ಲವನ್ನೂ ಸಹಿತ ಅಲ್ಲಿ ನಿಷೇಧ ಮಾಡಿದ್ದಾರೆ. ಸೊ ನಾನು ಏನು ಹೇಳಿದ್ನಲ್ಲ ಅವಾಗಲೇ, ಸೊ ಇವನ್ನೆಲ್ಲವನ್ನೂ ಸಹಿತ ನೀವು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ನೋಡ್ರಿ, ಸೊ ಹಾಗಾದರೆ ಈಗ ಹೇಳಿ ನೋಡಿ, ಸಮವಸ್ತ್ರ ಆವಾಗಲೇ ಹೇಳಿದ್ವಲ್ಲ, ಶಾಲೆಯ ಸಮವಸ್ತ್ರ ಪಾಲನೆ ಮಾಡಬೇಕಾಗುತ್ತೆ. ನಿಮ್ಮ ಶಾಲೆಯ ಏನು ಯೂನಿಫಾರ್ಮ್ ಇದೆಯಲ್ಲ, ಸೊ ಆ ಯೂನಿಫಾರ್ಮನ್ನು ನೀವು ಕಡ್ಡಾಯವಾಗಿ ಧರಿಸುವುದು ಸೂಕ್ತ ಅಂತ ಹೇಳ್ತಾರೆ. ಸೊ ಧಾರ್ಮಿಕ ಯಾವುದೇ ಉಡುಪುಗಳನ್ನು ಅಲ್ಲಿ ನೀವು ತೆಗೆದುಕೊಂಡು ಹೋಗುವಂಥದ್ದಿಲ್ಲ, ನಿಯಮಗಳನ್ನು ಗಮನಿಸಬೇಕು. ನೋಡ್ರಿ, ನೀವು ರೂಮಿಗೆ ಹೋದಾಗ CCTVಯ ಕಣ್ಗಾವಲಿನಲ್ಲಿ ಇರ್ತೀರಿ. ನೀವು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದ್ದು ಪ್ರತಿ ನಿಮ್ಮ ಒಂದು ಆ್ಯಕ್ಟಿವಿಟಿ ಮೇಲೆ ಆ CC ಕ್ಯಾಮ್ರಾದವರು ನಿಗಾ ಇಟ್ಟಿರ್ತಾರೆ. ಸೊ ಚೆಕ್ ಮಾಡ್ತಾರೆ. ಸೊ ಯಾವುದೇ ಅಹಿತಕರ ಘಟನೆಗಳನ್ನು ನೀವು ಅಂದರೆ ಅಕ್ರಮ ಎಸಗುವಂಥದ್ದನ್ನು ನೀವು ಮಾಡಬಾರ್ದು. ಯಾವುದೇ ವಿದ್ಯಾರ್ಥಿಗಳು ಏನಾದರೂ ಅಂತಹ ಒಂದು ದುರ್ಘಟನೆ ನಡೆದಾಗ ಅವರನ್ನು ಡಿಬಾರ್ ಮಾಡುವಂಥ ವ್ಯವಸ್ಥೆ ಇದಾಗಿದೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ನಾವೇನು ಅವಾಗ ಹೇಳಿದ್ನೇವಲ್ಲ, ಹಾಲ್ ಟಿಕೆಟು, ಕಾರ್ಟ್ ಬೋರ್ಡು, ಮ್ಯಾಥ್ಸ್ ಟೂಲ್ಸ್ ಅಂದರೆ ಜಾಮಿಟ್ರಿ ಬಾಕ್ಸ್,
ಹೌದಾ, ಜಾಮಿಟ್ರಿ ಬಾಕ್ಸು, ID ಕಾರ್ಡು, ನಿಮ್ಮದು ಯೂನಿಫಾರಮು, ಹೌದಾ. ಸೊ ನೋಡ್ರಿ, ಇಷ್ಟೆಲ್ಲ ಜೊತೆಗೆ ಆ ಒಂದು ಜಾಮೆಟ್ರಿ ಬಾಕ್ಸಲ್ಲಿ ಸ್ವಲ್ಪ ಒಳಗಡೆ ಇರುವಂಥ ಟೂಲ್ಸನ್ನು ನೀವು ನೆನ್ಪಿಟ್ಕೊಬೇಕು, ಯಾವ್ಯಾವ ತೊಗೊಂಡು ಹೋಗಬೇಕು ಅಂತ ಆವಾಗಲೇ ನಾವು ಹೇಳಿದ್ದೇವೆ. ಸೊ ಇಷ್ಟನ್ನು ನೀವು ತೆಗೆದುಕೊಂಡು ಹೋದರೆ ಸಾಕು. ಎಕ್ಸಾಮ್ ಹಾಲಲ್ಲಿ ನೀವು ಸೇಫ್. ನೀವು ಯಾವುದೇ ರೀತಿಯಂಥ ಆದೇಶದ ಒಳಗಡೆ ಇರುವಂಥವಕ್ಕೆ ಯಾವಕ್ಕೂ ನೀವು ಒಳಗಾಗಲ್ಲ. ಸೊ ನೋಡ್ರಿ, ಕೇಂದ್ರದ ಆ ಒಂದು ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ನಿಷೇಧಾಜ್ಞೆ ಅಂದರೆ 144 ಸೆಕ್ಷನನ್ನು ಜಾರಿ ಮಾಡಿದ್ದಾರೆ. ಸೊ ಅಲ್ಲಿ ಯಾವುದೇ ಜೆರಾಕ್ಸ್ ಅಂಗಡಿಯವನ್ನ ಅವನು ಸಹಿತ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಿಲ್ಲ. ಏನಾದ್ರು ಬೈ ಚಾನ್ಸ್ ಇದ್ದಂಥ ಸಂದರ್ಭದಲ್ಲಿ ಅವನ ಮುಚ್ಚುವಂಥ ವ್ಯವಸ್ಥೆ ಇರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಉಚಿತ ಪ್ರಯಾಣವನ್ನು ಸರ್ಕಾರ ಒಂದು ಸೌಲಭ್ಯವನ್ನು ಒದಗಿಸಿಕೊಂಡಿದೆ. ಸೊ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ತಮ್ಮ ಪ್ರವೇಶ ಪತ್ರವನ್ನು ತೋರಿಸಿದ್ರೆ ಸಾಕು. KSRTCಗಾದರೂ ತೋರಿಸಿ, BMTCಗಾದರೂ ತೋರಿಸಿ. ಸೊ ನಿಮ್ಮ ಎಕ್ಸಾಮ್ ಅಥವಾ ನಿಮ್ಮ ಒಂದು ಲೋಕಲ್ ಅಲ್ಲಿ ಯಾವುದು ಬರುತ್ತೆ ಆ ಒಂದು ವೆಹಿಕಲ್ಗೆ ನೀವು ನಿಮ್ಮ ID ಕಾರ್ಡನ್ನು ತೋರಿಸಿದ್ರೆ ಸಾಕು. ಅಂಥದ್ದು ಹಾಲ್ ಟಿಕೆಟನ್ನು ತೋರಿಸಿದ್ರೆ ನೀವು ಆ ಒಂದು ವಾಹನದಲ್ಲಿ ಉಚಿತವಾಗಿ ಪ್ರಯಾಣವನ್ನು ಬಳಸ್ಕೊಬೋದಾಗಿದೆ ಅಂತ ಹೇಳ್ತಾನೆ. ಪ್ರಯಾಣ ಮಾಡಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇಷ್ಟು ಇರುವಂಥದ್ದು. ಸೊ ನೋಡಿರಿ, ವಿದ್ಯಾರ್ಥಿಗಳು ಯಾವುದೇ ಆತಂಕವಿಲ್ಲದೆ ಪರೀಕ್ಷೆಗೆ ಬರೆಯಲು ಅನುಕೂಲವಾಗುವಂತೆ ಎಲ್ಲ ಜಿಲ್ಲಾ ಆಡಳಿತಗಳಿಗೆ ಮತ್ತು ಸಿದ್ಧತೆ ಮಾಡಿಕೊಳ್ಳೋದು ಅದು ಕರ್ನಾಟಕ ಸ್ಟೇಟ್ ಎಜುಕೇಷನ್ ಅಥಾರಿಟಿ ಬೋರ್ಡ್ ಅವರು ವ್ಯವಸ್ಥೆ ಮತ್ತು ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತೊಮ್ಮೆ ನೋಡ್ರಿ, SLC ಎಕ್ಸಾಮು ಫಸ್ಟು ಎಕ್ಸಾಮು ಮಾರ್ಚ್ 18ಗೆ ಲ್ಯಾಂಗ್ವೇಜು, ಮಾರ್ಚ್ 23 ಸೈನ್ಸು, ಮಾರ್ಚ್ 25 ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇದ್ದರು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಸೊ ಮಾರ್ಚ್ 28 ಮ್ಯಾಥ್ಸ್, ಮಾರ್ಚ್ 30 ಹಿಂದಿ, ಮಾರ್ಚ್ 30 ಹಿಂದಿ ಆದಮೇಲೆ ಏಪ್ರಿಲ್ 1 ಇವರು ಎಕನಾಮಿಕ್ಸು ಎಲಿಮೆಂಟ್ಸ್ ಆಫ್ GTSನವ್ರು ಅವ್ರದ್ದು. ಸೊ ಲಾಸ್ಟ್ ನಿಮ್ಮ ಎಕ್ಸಾಮ್ SLC ಇರೋದು ಏಪ್ರಿಲ್ 2 ಸೋಷಿಯಲ್ ಸೈನ್ಸ್. ಅದಾಯ್ತಾ, ಏಪ್ರಿಲ್ 2 ಸೋಷಿಯಲ್ ಸೈನ್ಸು ನಿಮ್ಮ ಕೊನೆಯ ಪರೀಕ್ಷೆ ಇದಾಗಿದೆ ಅಂತ ಹೇಳ್ತಾ, ಸೊ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ಸೊ ನಿಮಗೆಲ್ಲರಿಗೂ ಸಹಿತ ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಸೊ ನೋಡಿರಿ ಸ್ಟೂಡೆಂಟ್, ನಾವು ಆಲ್ಮೋಸ್ಟ್ ಆಲ್ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ರೀತಿಯಾದಂಥ SLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಮುಂದೆ ಸಹಿತ ಇನ್ನೇ ಕೆಲವೇ ದಿನಗಳಲ್ಲಿ ಸಹಿತ ಇನ್ನು ಉಳಿದ ಸಬ್ಜೆಕ್ಟ್ನ ತರ್ತಾ ಇದ್ದೀವಿ. ಸೊ ಎಲ್ಲರೂ ಸಹಿತ ಚೆನ್ನಾಗಿ ಓದಿದ್ದೀರಾ. ಆಮೇಲೆ ಜೊತೆಗೆ ನೀವು ಓದಿದಂಥ ಪ್ರಶ್ನೆಗಳು ಬರ್ತವೆ, ಯಾವುದೇ ಭಯ ಬೇಡ. ಸೊ ಎಕ್ಸಾಮ್ ಅಂತ ಏನಂತ ಸೇಮ್ ನಿಮಿಷ ಸ್ಕೂಲಲ್ಲೇ ನಡೆಯುವಂಥ ಎಕ್ಸಾಮ್, ಬಟ್ ಏನಪ್ಪ ಬೋರ್ಡ್ ನಡೆಸುತ್ತೆ ಅಷ್ಟೇ. ಸೇಮ್ ಅದೇ ಪೇಪರು, ಅದೇ ಸಬ್ಜೆಕ್ಟು, ಅದೇ ಕ್ವಶನ್ ಬರ್ತವೆ. ನೀವು ಕುಳಿತುಕೊಳ್ಳುವಂಥ ಸ್ಥಳ ಮಾತ್ರ ಬದಲಾವಣೆ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಅರ್ಥ ಆಯ್ತಾ? ಸೊ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ. ನೀವೆಲ್ಲ ಒಂದು ಓದಿದ್ದು ನಿಮ್ಮ ಒಂದು ಎಕ್ಸಾಮಲ್ಲಿ ಬರಲಿ. ಎಲ್ಲರೂ ಸಹಿತ ಔಟ್ 625ಕ್ಕೆ 625 ಅಂಕವನ್ನು ಗಳಿಸಿ ನಿಮ್ಮ ಶಾಲೆ, ನಿಮ್ಮ ತಂದೆ, ನಿಮ್ಮ ಶಿಕ್ಷಕರಿಗೆ ಒಳ್ಳೆಯ ಹೆಸರನ್ನ ತಂದುಕೊಡಿ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಇನ್ ಯುವರ್ SLC ಎಕ್ಸಾಮ್.